ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ದೀಕ್ಷಿತ್ ಜೊತೆ ಇದ್ದೀವಿ. ಎಲ್ಲ ಇವತ್ತು ಶೂಟ್ ಮಾಡೋಣ ಅಂತ ಆಚೆ ಹೋಗ್ತಾ ಇದ್ದೀವಿ. ಏನ್ರಿ, ಏನ್ ಹೇಳ್ತೀರಾ? ಏನ್ ಹೇಳಲ್ಲ, ಮದ್ವೆ ಆಗ್ತೀರ ನೀವು, ನೀವ್ ಹೇಳ್ಬೇಕು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಇದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಲ್ಲ, ಅದೇ ಸುಮ್ನೆ ಏನಂತಾರೆ ತಬಾಯಿ ಶೂಟ್ ಅಂತ ಗೊತ್ತಾ? ಆ ತರ ಎಲ್ಲರೂ ಮಾಡ್ತಿದಾರಲ್ಲ, ಮಾಡಿ ನಿಮ್ ಇಷ್ಟ. ಏನೋ ದುಡ್ಡಿದೆ ಮಾಡ್ತೀರಾ, ನಾವೆಲ್ಲ ಬಡದ್ ಮಂದಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನು ವಿಷ್ಣುವರ್ಧನ್ ತರ ಕಾಣ್ತಿದ್ರೆ ಸ್ಪೆಕ್ಸ್ ಎಲ್ಲ ಹಾಕೊಂಡು. ಹಂಗೆ ನಾವು ವಿಷ್ಣುವರ್ಧನ್ ನೋಡಿದೀರಾ? ಇಲ್ಲಪ್ಪ, ನೋಡಿಲ್ವಾ? ನಮ್ಗೆ ಹುಟ್ಟಾಗಿಂದ ಹಂಗೆ ಖಾಲಿ. ಅವರು ಒನ್ ಆಫ್ ದ ಲೆಜೆಂಡ್ ಇನ್ ಕನ್ನಡ ಇಂಡಸ್ಟ್ರಿ. ತೋರಿಸ್ತೀನಿ. ಇದು 5 ಕೋಟಿಯರ ಕನ್ನಡ ಬೆರಳು, ಸರಿ ಬೆರಳು ಮುಷ್ಟಿ ಮಾಡಿ ಹೊಡೆದ್ರೆ ಎತ್ತರಷ್ಟು ಚರಿತ್ರೆನೇ ಇಲ್ಲ. ಊಟ ಆಯ್ತು, ಎಲ್ಲ ಆಯ್ತು. 3 ಗಂಟೆ ಆಯ್ತು, ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಬಟ್ ಹುಡುಗಿನ ರೆಡಿ ಆಗ್ತಿದ್ದಾಳೆ. ಮತ್ತೆ ಪೈಪ್ ಅಡ್ಡ ಬಂತು. ಏನೇನೆಲ್ಲ ಶೂಟ್ ಮಾಡ್ತೀವಿ ಅಂತ ವಿಡಿಯೋ ಮಾಡಿ ವ್ಲಾಗ್ ಮಾಡ್ತಾರೆ ಇವ್ರ ಮನೆ ಟೆರೆಸ್ ಇದು. ಹೆಂಗ್ ಕಾಣ್ತೈತೆ ನೋಡಿ, ಎಲ್ಲ ಇಲ್ಲ ಕಾಣ್ತೈತೆ. ವ್ಯೂ ಆಫ್ ಬೆಂಗಳೂರು, ಅದ್ಯಾವುದೋ ಕೆರೆ ಎಲ್ಲ ಕಾಣ್ತೈತೆ, ಹೈವೇ. ನೋಡಿ, ಎಲ್ಲಿ ತನಕ ಝೂಮ್ ಮಾಡ್ಬೋದು. ಗೈಸ್, ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಅಲ್ಲಿ ಊಟ ಮಾಡಕ್ ಬಂದಿದ್ದೀವಿ. ನಾವು ಕಿಲಾಡಿ ಎಲ್ಲ ಬಂದ್ಬಿಟ್ಟಿದ್ದಾರೆ. ಕಿಲಾಡಿನ ಯಾರು ಕಿಲಾಡಿ? ನೀನೆ ಏನ್ ಡೌ ಮಾಡ್ಕೊಂಡು ಗೊತ್ತಾ ಗೈಸ್, ಸಕ್ಕ ಟಯರ್ಡ್ ಆಗ್ಬಿಟ್ಟಿದೀವಿ. ಇವನಂತೂ ಶೂಟ್ ಮಾಡಿದ್ದು ಬರೀ ಫೋನಲ್ಲೇ ಮಾಡ್ಕೊಂಡ್ಬಿಟ್ಟ. ಹೆಂಗಿತ್ತು ಶೂಟ್ ಇವತ್ತು? ಸೂಪರ್, ಚೆನ್ನಾಯ್ತಾ? ಇಷ್ಟಕ್ಕೆ ಟೈರ್ಡ್ ಆಗೋಯ್ತು. ಹೆಂಗಿತ್ತು ಶೂಟ್ ಇವತ್ತು? ಸಾಕಾದಾಗ ಮಾಡಿದೆ. ಹೆಂಗಿತ್ತು ಬ್ರೋ ಶೂಟು? ಸಕ್ಕದಾಗಿದ್ಬಿಡಿ. ಏನಾರ ಡಿಫ್ರೆಂಟ್ ಆಗಿ ಹೇಳಿ. ಏನ್ ಡಿಫ್ರೆಂಟ್ ಆಗಿ ಹೇಳಿದ್ರು, ಎಲ್ಲ ಅವ್ರ ಬಗ್ಗೆ ಹೇಳಂಗಿ ಇಲ್ಲ, ಮಾತೇ ಬರಲ್ಲ. ನೋಡಿ ಗೈಸ್, ಇವಾಗ ಊಟ ಬರುತ್ತೆ. ಊಟದೊಂದು ಶಾರ್ಟ್ ಹಾಕ್ಬಿಡ್ತೀವಿ. ಊಟದೊಂದು ಶೂಟ್ ಮಾಡ್ತೀವಿ. ಊಟದೊಂದು ಶೂಟ್ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ? ಬೈ ಗೈಸ್. ನಮ್ಮ ಅಮ್ಮಂಗೆ ಬರ್ಡೇ ಬೇರೆ ಇದೆ ಇವತ್ತು. ಹೋಗ್ಬೇಕಾರೆ ಹ್ಯಾಪಿ ಬರ್ಡೇ ಆಂಟಿ. ಆಂಟಿ ಅತ್ತೆ, ಅದು ಅತ್ತೆ ಅನ್ಬೇಕು. ಇನ್ನು ಮದುವೆ ಆಗಿಲ್ಲ, ಆಗ್ತಿರಲ್ಲ. ಓಕೆ ಗೈಸ್, ಇದೊಂದು ಶೂಟ್ ಮುಗಿಸ್ಕೊಂಡು ಕೇಕ್ ತಗೊಂಡು ಹೋಗ್ತೀವಿ. ಅಲ್ಲಿ ಕೇಕ್ ಕಟ್ ಮಾಡ್ಸೋಣ. ಇವ್ ಡ್ಯಾಡಿ ಬರ್ತಾರಂತೆ, ಸೊ ಆಮೇಲೆ ಕಟ್ ಮಾಡ್ತೀವಿ. ನಮ್ ಜೊತೆ ಯಾಕೆ ನೀವು ಬಿಡೋದಿಲ್ಲ ಅಂತಾರೆ. ನೀನ್ ಮೊದ್ಲೇ ಪೋಲಿ ಆಟಗಳು ಆಡ್ತಿದ್ಯಾ, ಅದಕ್ಕೆ ನಮ್ನೆಲ್ಲ ಬಿಡಲ್ಲ. ಎಲ್ಲಿ ಕಳ್ದೋಗ್ತಾರೆ ಅಂತ. ಇವಾಗ ಫ್ಯಾಮಿಲಿ ಜೊತೆ ಹೋಗ್ತಿದ್ಯಲ್ಲ, ಏನ್ ತೊಂದ್ರೆ ಇಲ್ಲ. ಹಂಗೆ ಬರುತ್ತಂದ್ರೆ ಅದಕ್ಕಿಂತ ಏನ್ ತೊಂದ್ರೆನೇ ಇಲ್ಲ. ಅಲ್ಲ, ನಿಮ್ ಸೇರ್ದಿರನೇ ಕಳ್ದೋಗ್ಬಿಟ್ಟಿದ್ಯಲ್ಲ, ಏನ್ ಹೇಳೋದು? ಸೇರ್ದಿರನೇ ಕಳ್ದೋಗ್ಬಿಟ್ಟಿದ್ಯಲ್ಲ, ಹೆಂಗ್ ಕರ್ಕೊಬರೋದು ವಾಪಸ್ಸು? ಏನ್ ಗೊತ್ತಿಲ್ಲ ನಿಂಗೆ? ಫಸ್ಟ್ ಗೊತ್ತು ಬಾಯಿಗೆ. ನೋಡಿ, ನಾನ್ ವೆಜ್ ತಿನ್ನಲ್ಲ ನಾನು ಅಂತ ಗೊತ್ತಿದ್ರು ಇವ್ರು ಮಾತ್ರ ನಾನ್ ವೆಜ್ ಮತ್ತೆ ನಾನು ಪಕ್ಕನೆ ಕುತ್ಕೊಂಡು, ಅದು ನನ್ನ ಫೇವ್ರೆಟ್ ಡಿಶ್ ನಾನ್ ವೆಜ್ ತಿಂದು ನನಗೆ ವೆಜ್ ಕೊಡ್ಸ್ತಾರೆ. ನಾನ್ ವೆಜ್ ತಿಂದಿರೋ ಟೈಮಲ್ಲಿ ಒಂದು ರೇಕ್ಸ್ ಅದು ಮಾಡದ. ಕೈ ಕಾಲು ಕಟ್ಟಾಕಿ ಬಾಯಿ ಓಪನ್ ಮಾಡಿ ಹಾಕೋದು. ಚಮಕ್ ಇದು ಟೇಸ್ಟ್ ಮಾಡು.
48 ಡೇಸ್ ಬಿಟ್ಬಿಟ್ಟು ನೋಡ್ರಿ ಹೆಂಗ್ ತಿಂತೀನಿ ನಿಮ್ ಕಣ್ಮುಂದೆ ಎಲ್ಲ ಒಂದ್ ಪ್ಲೇಟ್ ಫುಲ್ ಇಸ್ಕೊಂಡ್ ತಿಂತೀನಿ ನಿಮ್ಗೆ ಕೊಡಲ್ಲ. ಹಾಕಿ ಎಲ್ಲ ಹಾಕಿ. ಎಗ್ಗು ತಿನ್ನಲ್ಲ, ಎಗ್ಗು ವೆಜ್ಜೆ ತಾನೆ. ಭಯ್ಯ ಸಾರಿ ಭಯ್ಯ, ಇವನು ಅವಾಗ ಇಂಗ್ಲಿಷ್ ಮಾತಾಡ್ತಾನೆ ಗೈಸ್. ಅದಿಂದಿ ಎಲ್ಲ ಕಲಿ ಮತ್ಯಾ ನೀರ ತುಂಬಿಸ್ಕೊಂಡು ಅವಾಗಲೇ ಹೊಟ್ಟೆ ಹೋಗ್ತೀವಾ? ಏ ನೀರಲ್ಲ ಅದು ಒಟ್ಕ. ಮಾಡಿದ್ರೆ ಇಂಗ್ಲಿಷ್ ಅಲ್ಲೇ ಮಾತಾಡೋದು ಅನ್ನೋದು ಬಿಟ್ಟು ಈಗ ಕನ್ನಡದಲ್ಲಿ ಒಂಚೂರು ಮಾತಾಡ್ಬಿಡ್ಲಿ. ಕನ್ನಡನೇ ಗೊತ್ತಿಲ್ಲ, ನಡೆಯೋ ಕಡಿಕೆ ಆಯ್ತು. ಇಲ್ಲ ಲಕ್ಕಿ ನಿಜ ಹೇಳಪ್ಪ, ಅವನೇ ಕೇಳು. ಗೊತ್ತಿಲ್ಲ ಅಂದ್ರೆ ಟೆರೆಸ್ ಮೇಲೆ ಇರ್ತಾನೆ ಮಾತಾಡಕ್ಕೆ. ಏನ್ ಮಾತಾಡ್ತಿದ್ದೀ? ಮಾತಾಡ್ತಾನೆ. ಏನ್ ಮಾತಾಡ್ತಿರ್ತಾನೆ? ನಾನ್ ಇಲ್ಲೇ ಸೋಫ್ ತವನ ಕುತ್ಕೊಂಡು ಮಾತಾಡ್ತಿರ್ತೀನಿ. ಅವ್ನು ಭಯನೇ ಇಲ್ವಂತೆ. ನನಗೂ ಇಲ್ಲ. ತಪ್ಪು ಮಾಡ್ಕೊ, ನಾನೇನ್ ತಪ್ಪು ಮಾಡಿದೀನ? ಅದೇ ಇವ್ರ ಅಮ್ಮಂಗೆ ಗೊತ್ತು ನೋವು ಮಾಡ್ತಾ ಇರೋದು. ಫೋನ್ ಮಾಡ್ತಾಳೆ ಅಂತ ನಾಚ್ಕೊಂಡ ಬಿಡಿ ಹೋಗ್ಲಿ ಗೈಸ್. 24x ಝೂಮ್ ಅಲ್ಲಿ ಝೂಮ್ ಹೊಡಿತಿದ್ದ. ಆಕ್ಚುಲಿ ನಿನ್ ಫಂಕ್ಷನ್ ಆಗಿ ಬಂದಿರ್ಲಿಲ್ಲ ನಾವು, ಅವ್ನ ಫಂಕ್ಷನ್ ಹೋಗಿದ್ವಿ. ಆ ಪೂಜಾರಿ ಚಿಕ್ಕ ವಯಸ್ಸಿದ್ದಾಗ ಹೇಳಿದ, ಪಾಪ ಇದ್ದಾಗಲೇ ಅವ್ನು ದೊಡ್ಡ ವ್ಯಕ್ತಿ ಆಗ್ತಾನೆ ಮತ್ತು ಒಳ್ಳೆ ಫಿಗರ್ ಮಾಡ್ತಾನೆ, ಮೈಂಟೈನ್ ಮಾಡ್ತಾನೆ, ಒಂದು ಹೀರೋ ಥರ ಆಗ್ತಾನೆ ಅಂತ ಹೇಳಿದ್ರು. ಇವ್ನಿಗೇನು ಹೇಳೇ ಇರಲಿಲ್ಲ. ಅವನೇನ್ ಹುಡ್ಗಿನ ಫಿಗರ್ ಆಗಕ್ಕೆ ಪೂಜಾರಿಗೆ ಒಂದ್ 100 ರೂಪಾಯಿ ಎಕ್ಸ್ಟ್ರಾ ಬಂದಿರುತ್ತೆ, ಅದಕ್ಕೆ ಒಂದ್ ಡೈಲಾಗ್ ಕೊಡ್ದು ಹೋಗೋಣ, ಎಷ್ಟ್ ಟೈಮ್ ಕರೀತಾರೆ ಅಂತ ಯಾವ್ದಕ್ಕ ಅದಕ್ಕೆ. ನಮ್ಮೇಲೆ ಆಮೇಲೆ ನಾನು ನೋಡು. ಏನದು ಎಲ್ಲಾನು ಮಿಕ್ಸ್ ಏನದು? ಎನರ್ಜೆಟಿಕ್. ಅಯ್ಯೋ ನನಗ ಅಯ್ಯೋ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಕುಡ್ಸ್ತೀನಿ ಜೀವನದಲ್ಲಿ ನನ್ನ ಮೇಲೆ ನನಗೆ ಜಿಗುಪ್ಸೆ ಬರುತ್ತರ ಮಾಡ್ಬಿಟ್ರಲ್ರ ಪಾಪಿಗಳ. ನೀನೇ ಕೊಡ್ದಲ್ಲ ತೆಗ್ದಿದ್ದೀನ ಕಟ್ ಮಾಡ್ತಾ ಇದೀವಿ. ಏರ್ ಕಮ್ಮಿ ಆಗ್ಬಿಟ್ಟಿತ್ತು, ಏರ್ ಹಾಕ್ಸಕ್ ಬಂದಿದೀವಿ. ಅಯ್ಯೋ 36 ಹತ್ತಲ್ಲಿ ಅಲ್ಲಿ ನೋಡಲ್ಲ, ಹತ್ತಿ ಏರಿರೋದು. ಹಂಗಾರೆ ಪಂಚರ್ ಆಗಿರುತ್ತೆ. ಮುಚ್ಕೊಂಡ್ಬಿಡ ಕರೆಕ್ಟ್ ಆಗೋದು. ಟೈರ್ಗೆ ಉಚ್ಕೊಂಡಿಲ್ಲ, ನೀಟಾಗಿ ಹೋಗಿತ್ತು. ಗೊತ್ತೇ ಆಗಲ್ಲ. ಸಕ್ಕ ಡ್ಯಾನ್ಸ್ ಆಡ್ತಿತ್ತು ಇವಾಗ ತಾನೆ. ಲಕ್ಷಿತ್ ಬೇರೆ ಹಿಂದೆ ಕೂತಿದ್ದ, ಅದಕ್ಕೆ ಡ್ಯಾನ್ಸ್ ಆಡ್ತಿದ್ದ. ನಾವು ಕಷ್ಟಪಟ್ಟು ಇಲ್ಲಿ ಏರ್ ಹಾಕ್ಸಿದ್ರೆ ಇವ್ರು ಮನ್ಗಿರೋದ್ ನೋಡಿ, ಇಲ್ಲಿ ಮನ್ಗಿರೋದ್ ನೋಡಿ. ನಿದ್ದೆ ಬರ್ತಾ ಇದೆ ಗಾಯ್ಸ್. ಮನ್ಗಿರೋದು ಇವತ್ತು ನಮ್ಮ ಅತ್ತೆ ಬರ್ತಡೆ, ಅದಕ್ಕೆ ಕೇಕ್ ಎಲ್ಲ ರೆಡಿ ಇಟ್ಕೊಂಡಿದೀವಿ. ಕೇಕ್ ಎಲ್ಲ ಕಾಣಿಸಲ್ಲ, ಟಾರ್ಚ್ ಹಾಕ್ತೀನಿ. ಕೇಕ್ ಬಾಕ್ಸ್ ಇಲ್ಲಿ ನಾನು ಅಲ್ಲಿ ಹೋಗ್ಮೇಲೆ ತೋರಿಸ್ತೀವಿ, ಓಕೆನಾ? ಯಾವ್ದ್ರಲ್ಲೂ ಇಲ್ಲ ಏರು. ಅವ್ರ ಜಾಗದಲ್ಲಿ ನಿಲ್ಸಿರ್ತೀಯಾ, ಅದಕ್ಕೆ. ಗಾಯ್ಸ್ ಇವಾಗ ಬಂದಿದ್ದೀವಿ ಮನೆ ತವ. ಏನಂತೀಯ? ಏನಿಲ್ಲ, ಟೈಮ್ ಎಷ್ಟು? ಟೈಮು 11:43 ಆಯ್ತು. ಇನ್ನ 1/4 ಗಂಟೆ ಐತೆ, ಟೈಮ್ ಪಾಸ್ ಮಾಡ್ಬೇಕು. ತರ್ಸಿದಾರೆ ಡ್ಯಾಡಿ, ಕೇಕ್ ಕಟ್ ಮಾಡಿಸ್ಕೊಂಡು ಸರ್ಪ್ರೈಸ್ ಕೊಡೋಣ ನಮಗೆ. ಅವ್ರಿಗಿನ್ನೂ ಗೊತ್ತಿಲ್ಲ. ಇನ್ನ ಇವಾಗ ಹಿಂಗ್ ಹೋಗ್ಬೇಕು, ಇವಾಗ ಹೋಗ್ಮೇಲೆ ತೋರಿಸ್ತೀವಿ. Happy birthday to you.
ಬಿಸಿ ತಗೋಬೇಕಂತೆ. ಊಟ ಮಾಡಿದಾರಾ? ನಿಲ್ಸು ಬ್ಯಾಕ್ ಬಾ. ಮೀಟರ್ ಬೇಕು, ಮೀಟರ್ ಸ್ವಲ್ಪ ಕೊಡತ್ತೆ, ಸ್ವಲ್ಪ ಕೊಡತ್ತೆ. ಸ್ವಲ್ಪ ಕೊಡಪ್ಪ.